ಎಕ್ಸ್‌ಪೀರಿಯನ್ಸ್ ಎಲ್ಲ ಹೇಳಿದ್ರೆ, ಆದ್ರೆ ಪಾತ್ರದ ಹೆಸರು ಮಾತ್ರ ಹೇಳಿಲ್ಲ ಮೇಡಮ್. ಆ ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ರ? ಪಾಪ ಅವ್ರು ಹೇಳಿಲ್ಲ. ಆದ್ರೂ ಇದೊಂದು ಅಭ್ಯಾಸ ನಾನು ಇಟ್ಕೊಂಡಿದೀನಿ. ಹ್ಮ್. ಯಾವುದೇ ಒಂದು ಪ್ರಾಜೆಕ್ಟ್ ಹೊರಗಡೆ ಬರೋವರ್ಗುನು ಅಥವಾ ಈಗ ಅವ್ರ ಟ್ರೇಲರ್ ಅಲ್ಲಿ ನನ್ನನ್ನು ತೋರಿಸ್ಲಿ. ಹ್ಮ್. ಆಮೇಲೆ ನಾನ್ ಬೇಕಾದ್ರೆ ಮಾತಾಡಬಹುದು. ಸೊ ಹಾಗಾಗಿ ನಾನು ನಂದು ಎಲ್ಲೋ ಫೋಟೋನಾಗ್ಲಿ ನನ್ನ ಹೇಗಿದ್ದೀನಿ ನನ್ನ ಅದ್ರಲ್ಲಿ ಅದೇನು ಎಲ್ಲೂ ಇದುವರೆಗೂ ಹಾಕಿಲ್ಲ. ಹ್ಮ್. ಪ್ರೇಮ್ ಸರ್ ಜೊತೆಗೆ ಒಂದು ಫೋಟೋ ಹಾಕೊಂಡಿದ್ದೆ ಅದ್ರಲ್ಲಿ, ಬಟ್ ಆ ಕಾಸ್ಟ್ಯೂಮ್ ಅಲ್ಲಿ ಇರ್ಲಿಲ್ಲ ನಾನು. ಓಕೆ. ಹಾಗಾಗಿ ಆ ಹೆಸರು ಆಕ್ಚುಲಿ ಹೆಸರು ನನಗೆ ಮರ್ತೋಗಿದೆ. ಹೆಸರು ಯಾರು ಹಿಡಿದು ಕರೆಯಲ್ಲ. ಹ್ಮ್. ಎಸ್, ಹೌದು. ರವಿಶಂಕರ್ ಅವರ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ಒಂದು ತೂಕವಾದ ಪಾತ್ರವನ್ನ ಕೊಟ್ಟಿದ್ದಾರೆ. ಓಕೆ. ಒಂದು ಹೆಣ್ಣಿನ ಸ್ಥಾನಮಾನ ಒಂದು ಸಂಸಾರದಲ್ಲಿ ಗಂಡು ಏನೇ ಒಂದು ಅಚೀವ್ ಮಾಡಿ ಎಷ್ಟೇ ದೊಡ್ಡ ತನಕ ಹೋಗಿದ್ರು ಒಂದು ಭಾರತೀಯ ನಾರಿಗೆ ಒಂದು ಗತ್ತು. ಗತ್ತು ಇರುತ್ತೆ ನೋಡಿ ಹ್ಮ್. ಸಂಸಾರದಲ್ಲಿ. ಅದನ್ನ ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. Okay. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದ್ರೆ, ಅವಳು ಎಷ್ಟು ಸಂಯಮದಿಂದ ತಾಳ್ಮೆಯಿಂದ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾಳೋ, ಸಮಯ ಬಂದಾಗ ಅಷ್ಟೇ ಒಂದು ದೃಢ ಸಂಕಲ್ಪ, ದೃಢ ನಿರ್ಧಾರವನ್ನ ತಗೊಳ್ಳೋವಂತ ಕೆಪಾಸಿಟಿ ನಮ್ಮ ಭಾರತೀಯ ನಾರಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಪ್ರೇಮ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಪಾತ್ರ ನನಗೆ ತುಂಬಾನೇ ಸಂತೋಷ ಕೊಡ್ತು ಮಂಜು ಅವ್ರೆ. ಸಂತೋಷ್ ಜೊತೆಗೆ ಎಲ್ಲ ಒಂದ್ ಕಡೆ ನಿಮ್ಗೆ ಮಾಡಿಸ್ದಂಗ್ ಇದೆಯಾ ಅಂತ. ಎಸ್, ಅದು ಖುಷಿ ಆಯ್ತು ನನಗೆ. ಯಾಕಂದ್ರೆ ನಿಮ್ಮ ಒಂದು ಲೈಫ್ ಜರ್ನಿನ ನನಗೆ ಕೇಳ್ತಾ 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 ಬಂದ್ಮೇಲೆ ಖಂಡಿತವಾಗ್ಲೂ ಅದ್ ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಸೂಟೇಬಲ್ ಅನ್ಸಲ್ಲ ಅನ್ಸುತ್ತೆ. ಹಾಗಾಗಿ ಥ್ಯಾಂಕ್ ಯು. ದೊಡ್ಡ ಮಾತಿದು, ದೊಡ್ಡ ಆಶೀರ್ವಾದ. ಥ್ಯಾಂಕ್ ಯು. ಆಶೀರ್ವಾದ ಮಾಡಕ್ ದೊಡ್ಡವನೆಲ್ಲ ಬಿಡು. ಅಲ್ಲ, ಹಾಗಲ್ಲ, ಒಂದು ಅಭಿಮಾನದಿಂದ ಹೇಳೋ ಮಾತಿರುತ್ತಲ್ಲ, ಅದು ಕಲಾವಿದರಿಗೆ ಆಶೀರ್ವಾದ. ಅಲ್ಲ, ಇರೋದನ್ನೇ ಮಾತು. ನಾನು ಹೇಳಿದೆ, ಅಭಿಮಾನದಿಂದ ಅನ್ನೋದಕ್ಕಿಂತ Thank you. ರಿಯಾಲಿಟಿ ನಾನು ಹೇಳಿದೆ ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಹಿಡಿದು, ಸಮಯಕ್ಕೆ ಬೆಲೆ ಕೊಡೋದ್ರಿಂದ ಹಿಡಿದು, ಸಂಸಾರ ನಡೆಸೋದ್ರಿಂದ ಹಿಡಿದು, ಅದನ್ನ ಮತ್ತೆ ಆ ಒಂದ್ ಏನೋ ಪ್ರಾಬ್ಲಮ್ Correct ಬಂದಾಗ ಆಗಿ ಹೇಳಿದ್ರಿ. ಮೆಟ್ಲಿಲ್ಲೋ ಅಂತದ್ ಇದೆಯಲ್ಲ. ಹೌದು, ಸೊ ಅದಕ್ಕೋಸ್ಕರ ನಾನು ಹೇಳಿದೆ. ನಿಜ. Actually, ನೀವ್ ಹೇಳಿದ್ಮೇಲೆ ನನ್ಗೆ ಹೌದು ಅನಿಸ್ತಾ ಇದೆ. ಆ ಪಾತ್ರನೂ ಹಾಗೆ ಇದೆ. ಹ್ಮ್. ತಗ್ಗಿ ಬಗ್ಗಿ ಇರುವಂತ ಒಂದು ಹೆಣ್ಣು ಹ್ಮ್. ಸಮಯ ಬಂದಾಗ ಗಂಡನ ಎದುರಿಗೆನೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಒಂದು ತೋರಿಸ್ಬೇಕು ಅನ್ನೋದಾದ್ರೆ, ಹ್ಮ್. ನೀವ್ ಹೇಳಿದ ಮಾತು ಆಕ್ಚುಲಿ ನಿಜ. ಆಮೇಲೆ ಪ್ರೇಮ್ ಸರ್ ಅದನ್ನ ತೋರಿಸಿರೋ ರೀತಿ ಇದೆಯಲ್ಲ, ಹ್ಮ್. ಅದ್ಭುತ. ಓಕೆ. ಅಲ್ಲಿ ಆಕ್ಟ್ ಮಾಡ್ತಾ ಮಾಡ್ತಾನೆ ನಮ್ಗೊಂಥರ ರೋಮಾಂಚನ ಆಗ್ಬಿಟ್ಟಿತ್ತು. ಆಹಾ. ಆ ರೀತಿಯಾಗಿ ಪ್ರೇಮ್ ಸರ್ ಅದನ್ನ ತೋರಿಸಿದ್ದಾರೆ. ಎಕ್ಸಲೆಂಟ್ ಪಾತ್ರ. ಅದನ್ನ ಮೇಕಿಂಗ್ ಹ್ಮ್. ಬ್ರಿಲಿಯಂಟ್. ಹ್ಮ್. ಕೆಲಸ ಮಾಡದಂತ ಅನುಭವ ಯಾವತ್ತಿಗೂ ಮರೆಯಕ್ಕಾಗದೇ ಇರುವಂಥದ್ದು. ಸೊ ಓವರ್ ಆಲ್ ಒಂದು ಈ ಪ್ರಾಜೆಕ್ಟ್ ಮಾತ್ರ ಬಹಳ ದಿನಗಳ ನಂತರ ತುಂಬಾ ತೃಪ್ತಿಯನ್ನ ಕೊಟ್ಟಂಥದ್ದು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.